ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸುತ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಹಗಿದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಯೇಸು ಈ ಭೂಮಿಯಲ್ಲಿ ತನ್ನ ಸೇವೆಯನ್ನು ಮಾಡುತ್ತಾ ಜನರಿಗೆ ಉಪದೇಶವನ್ನು ಮಾಡುತ್ತಿರುವಾಗ ಆತನು ಸಾಮ್ಯವನ್ನು ಜನರಿಗೆ ಹೇಳ್ತಾ ಇದ್ದರು. ಅನೇಕ ಸಾಮ್ಯಗಳ ಮೂಲಕ ಜನರಿಗೆ ತಾನು ಹೇಳಬೇಕಾದ ಸಂದೇಶವನ್ನು ಅವರಿಗೆ ತಿಳಿಸ್ಕೊಡ್ತಾ ಇದ್ರು. ಆಗ ಇಲ್ಲಿ ನಾವು ನೋಡಬೇಕಾದ್ರೆ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಏನಂತ, ಒಬ್ಬನೊಬ್ಬ ಮನುಷ್ಯ ತನ್ನ ದ್ರಾಕ್ಷೆ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿತು. ಅಂಜೂರದ ಗಿಡವನ್ನು ನಡೆಸಿದ್ದಾನೆ. ದ್ರಾಕ್ಷೆ ತೋಟ ಇದೆ, ಅದರಲ್ಲಿ ಒಂದು ಅಂಜೂರ ಗಿಡ ನಡೆಸಿದ್ದಾನೆ. ತರುವಾಯ ಅವನು ಆ ಅಂಜೂರದಲ್ಲಿ ಹಣ್ಣನ್ನು ಹುಡುಕ್ತಾ ಬರ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ದ್ರಾಕ್ಷೆ ತೋಟದಲ್ಲಿ, ದ್ರಾಕ್ಷೆ ಗಿಡದಲ್ಲಿ ಹಣ್ಣುಗಳು ಬರ್ತಾ ಇದೆ. ಆದರೆ ಇಲ್ಲಿ ಒಂದು ಅಂಜೂರದ ಗಿಡವನ್ನು ನೆಟ್ಟಿದ್ದಾನೆ. ಅಂಜೂರ ಹಣ್ಣು ತಿನ್ನಬೇಕು, ದ್ರಾಕ್ಷಿ ಹಣ್ಣು ತಿನ್ನೋದಕ್ಕಲ್ಲ, ಈಗ ಅಂಜೂರ ಹಣ್ಣು ತಿನ್ನಬೇಕು. ಅದನ್ನು ಹುಡುಕ್ತಾ ಬರ್ತಾ ಇದ್ದಾನೆ. ಅವಾಗವಾಗ ಬಂದು ನೋಡ್ತಾನೆ, ಆದರೆ ಅಲ್ಲಿ ಅವನಿಗೆ ಆ ಹಣ್ಣು ಸಿಕ್ಕಲಿಲ್ಲ, ಹಣ್ಣು ಸಿಕ್ಕಲಿಲ್ಲ. ಆಗ ಅವನು ತೋಟ ಮಾಡುವಂತಹ ವ್ಯಕ್ತಿಗೆ ಹೇಳ್ತಾನೆ, ನೋಡಪ್ಪ, ನಾನು 3 ವರ್ಷದಿಂದ ಈ ಅಂಜೂರ ಮರದಲ್ಲಿ ಹಣ್ಣನ್ನು ಹುಡುಕೊಂಡು ಬರ್ತಾನೇ ಇದ್ದೀನಿ. ನಾನಿದನ್ನು ನೆಟ್ಟಿದ್ದು ಸುಮ್ಮನೆ ಶೋ ಗಿಡಕ್ಕಾಗಿ ಅಲ್ಲ, ಹಣ್ಣಿಗೋಸ್ಕರ ನೆಟ್ಟಿದ್ದು. ನಾನು ನೆರಳಿಗೋಸ್ಕರ ನೆಟ್ಟಿಲ್ಲ. ನಾನು ನೆರಳಿಗೋಸ್ಕರ ಅಂಜೂರ ಮರವನ್ನು ನೆಟ್ಟಿಲ್ಲ, ನಾನು ಹಣ್ಣಿಗೋಸ್ಕರ ನೆಟ್ಟಿದ್ದೇನೆ. ಹಣ್ಣು ನನಗೆ ಸಿಗ್ತಾ ಇಲ್ಲ. 3 ವರ್ಷದಿಂದ ನಾನು ಬರ್ತಾ ಇದ್ದೀನಿ, ನನಗೆ ಒಂದು ಹಣ್ಣು ಸಿಕ್ಕಲಿಲ್ಲ. ಆದ್ದರಿಂದ ಏನು ಮಾಡಬೇಕು, ಇದನ್ನು ಬೇಕಾಗಿಲ್ಲ, ಇದನ್ನು ಕಡಿದು ಹಾಕು. ಇದರಿಂದ ಇರುವಂತಹ ಗೊಬ್ಬರ, ನೀರು ಇದೆಲ್ಲ ಎಳ್ಕೊಳ್ಳುತ್ತೆ. ಯೂಸ್ಲೆಸ್ ಆಗಿದ್ದರೆ, ಇದರಿಂದ ಹಣ್ಣು ಸಿಗಲಿಲ್ಲ ಅಂದರೆ ಇನ್ನು ಇದನ್ನು ಯಾಕೆ ಇಟ್ಕೋಬೇಕು, ಇದು ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳಿ ಯಜಮಾನ ತೋಟ ಮಾಡುವವನಿಗೆ ಹೇಳ್ತಾ ಇದ್ದಾನೆ. ಯಾಕೆಂದರೆ ನನ್ನನ್ನು, ನಿಮ್ಮನ್ನು ದೇವರು ನೆಟ್ಟಿರೋದು ಫಲ ಕೊಡಬೇಕು ಅಂತ. ನಾವು ಫಲಕಾರಿಯಾಗಿ ನಿಲ್ಲಬೇಕು. ಅದಕ್ಕೋಸ್ಕರ ನಮ್ಮನ್ನು ನೀರಾವರಿಯ ಬಳಿಯಲ್ಲಿ ಆತನು ನೆಟ್ಟಿದ್ದಾನೆ. ಒಂದು ಉದ್ದೇಶದಿಂದ ನೆಟ್ಟಿದ್ದಾನೆ, ಶೋ ಗಿಡಕ್ಕೋಸ್ಕರ ಅಲ್ಲ. ಕೆಲವು ಗಿಡಗಳು ಹಣ್ಣು ಕೊಡಲ್ಲ, ಅದು ಶೋ ಆಗಿರಬೇಕು. ಕೆಲವುದು ನೆರಳಿಗೋಸ್ಕರ ಹಾಕ್ತಾರೆ. ಆದರೆ ನನ್ನನ್ನು, ನಿಮ್ಮನ್ನು ದೇವರು ನೆಟ್ಟಿರೋದು ಶೋ ಆಗಿ ನಿಲ್ಲುವುದಕ್ಕಲ್ಲ, ನೆರಳಾಗಿ ನಿಲ್ಲುವುದಕ್ಕೂ ಅಲ್ಲ. ನಾವು ಫಲ ಕೊಡುವುದಕ್ಕಾಗಿ ದೇವರು ನಮ್ಮನ್ನು ನೆಟ್ಟಿದ್ದಾನೆ. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಫಲ ಕೊಡದೆ ಒಂದು ನೆರಳಾಗಿ ನಿಲ್ಲುವುದಕ್ಕೆ ಬಯಸ್ತೇವೆ. ಆದರೆ ದೇವರು ನಮ್ಮಿಂದ ಬಯಸುವಂಥದ್ದು ನಾವು ನೆರಳಾಗಿ ನಿಲ್ಲುವುದಕ್ಕಲ್ಲ. ಅನೇಕರು ಯೋಚನೆ ಮಾಡ್ತಾರೆ, ನೆರಳು ಸಹ ಪ್ರಯೋಜನ ಆಗುತ್ತಲ್ವಾ, ಅನೇಕರಿಗೆ ಉಪಯೋಗ ಆಗುತ್ತೆ. ಆದರೆ ಯಜಮಾನ ನೆಟ್ಟಿರೋದು ಹಣ್ಣಿಗೋಸ್ಕರ. ಉದ್ದೇಶ ನೆರಳಿಗೆ ಅಂತ ನೆಡುವಂಥ ಗಿಡಗಳಿದ್ದಾವೆ. ಅದು ನೆರಳು ಮಾತ್ರ ಕೊಟ್ಟರೆ ಸಾಕು. ಆ ಗಿಡದಲ್ಲಿ ಯಾರೂ ಫಲವನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ಹಣ್ಣಿಗೆ ಅಂತ ನೆಟ್ಟಿರುವಂತಹ ಗಿಡ, ಒಂದು ವೇಳೆ ನಮ್ಮ ಮನೆಯಲ್ಲಿ ಮಾವಿನ ಮರ ಇರ್ಬೋದು, ಹಲಸಿನ ಮರ ಇರ್ಬೋದು, ಇನ್ಯಾವುದೋ ಮರ ಹಾಕಿರೋದು ನೆರಳಿಗೋಸ್ಕರ ಅಲ್ಲ, ಹಣ್ಣಿಗೋಸ್ಕರ ಹಾಕಿರ್ತೀವಿ. ಆ ಹಣ್ಣು ಸಿಗಲಿಲ್ಲ ಅಂದರೆ ಯಜಮಾನನಿಗೆ ಬೇಜಾರಾಗುತ್ತೆ. ಈ ಹಗಲ ಸಮಯದಲ್ಲಿ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ನೆಟ್ಟಿದ್ದಾನೆ. ಇಲ್ಲಿ ಯಜಮಾನ ಹುಡುಕೊಂಡು ಬರ್ತಾನೆ, ಅದನ್ನು ಕಡಿದು ಹಾಕು ಅಂತ ಹೇಳಿದಾಗ ತೋಟ ಮಾಡುವವನು ಹೇಳ್ತಾನೆ, ಸ್ವಾಮಿ, ಈ ವರ್ಷ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇನ್ನೂ ಇದರ ಸುತ್ತಲೂ ಆಗಿದು ಗೊಬ್ಬರ ಹಾಕ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಕಡಿದು ಹಾಕೋಣ. 1 ವರ್ಷ ವೆಯ್ಟ್ ಮಾಡೋಣ, ಇನ್ನೊಂದು ವರ್ಷ ಕಾಯೋಣ ಅಂತ ಯಜಮಾನ ಹೇಳ್ತಾನೆ. ಪ್ರಿಯ ದೇವರ ಮಕ್ಕಳು, ಎಷ್ಟೋ ಸಂದರ್ಭದಲ್ಲಿ ನೀವು ಹಣ್ಣನ್ನು ಬಿಡದೇ ಇದ್ದಾಗ, ಫಲ ಕೊಡದೇ ಇದ್ದಾಗ, ಯಜಮಾನ ಬಯಸಿದಂತಹ ಹಣ್ಣುಗಳನ್ನು ಕೊಡದೇ ಇದ್ದಂಥ ಸಮಯದಲ್ಲೂ ಕಡಿದು ಹಾಕುವಂಥ ಸನ್ನಿವೇಶ ದೇವರು ಪ್ಲ್ಯಾನ್ ಮಾಡಿದಾಗ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಮಧ್ಯಸ್ಥಿಕೆ ವಹಿಸಿ, ಇಲ್ಲ ದೇವರೇ, ಅಪ್ಪ, ಇವನನ್ನು ಕಡಿಬೇಡ, ಮುಂದೆ ಹಣ್ಣು ಕೊಡ್ತಾನೆ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಪ್ರಯತ್ನದಿಂದ ಪುನಃ ನಮ್ಮಿಂದ ಒಂದು ಫಲವನ್ನು ನಿರೀಕ್ಷಿಸ್ತಾ ಇರುವಂಥ ಕರ್ತನಾದ ಯೇಸು ಕ್ರಿಸ್ತನು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ,
ನಿಮ್ಮ ಜೀವಿತದಲ್ಲಿ ಫಲ ಕೊಡುವಂತಹ ವ್ಯಕ್ತಿಗಳಾಗೋಣ. ಯೇಸು ಸ್ವಾಮಿ ಅದನ್ನು ಹೇಳ್ತಾರೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ಆ ಫಲ ನೆಲೆ ನಿಲ್ಲಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹಾಗಾದರೆ ನಾವು ಫಲ ಕೊಡುವಂತಹ ಮರವಾಗಿ ಮಾರ್ಪಡಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸುವುದಾದರೆ ಆ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಸ್ವಾಮಿ, ನಾನು ಫಲ ಕೊಡುವಂತಹ ಮರವಾಗಬೇಕು, ಫಲ ಕೊಡುವಂತಹ ವ್ಯಕ್ತಿ ಆಗಬೇಕು. ನಾನು ಸುಮ್ಮನೆ ಶೋ ಆಗಿ ನಿಲ್ಲಬಾರ್ದು. ನನ್ನನ್ನು ಯಾವತ್ತೋ ಕಡಿಬಹುದಾಗಿತ್ತು, ಆದರೆ ಕಡಿಯದಲ್ಲೇ ನನ್ನನ್ನು ನಿಲ್ಲಿಸಿರೋದು ಫಲ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ, ಅಪ್ಪ, ಮುಂದಿನ ದಿನಗಳಲ್ಲಿ ನಾನು ಫಲವಿಲ್ಲದ ಮರವಾಗಿ ಅಲ್ಲ, ಫಲವುಳ್ಳ ಮರವಾಗಿ ಜೀವಿಸುವ ಹಾಗೆ ನೀನು ನಮಗೆ ಸಹಾಯ ಮಾಡು. ನಾನಿಷ್ಟಪಡುವ ಫಲವಲ್ಲ, ನೀನಿಷ್ಟಪಡುವ ಫಲವನ್ನು ಕೊಟ್ಟು ನಿನಗಾಗಿ ಜೀವಿಸುವಂತೆ ಕೃಪೆ ಮಾಡು ಎಂಬುದಾಗಿ ನಾವು ದೇವರ ಸಲ ಹೇಳೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ಕಳೆದ ದಿನಗಳಲ್ಲಿ ಫಲ ಕೊಡದೇ ಇರುವಂತಹ ನಮ್ಮ ಜೀವಿತವನ್ನು ಕ್ಷಮಿಸಪ್ಪ. ಫಲವುಳ್ಳ ಮರವಾಗಿ ನಾವು ಮಾರ್ಪಡುವ ಹಾಗೆ ಮುಂದಿನ ದಿವಸಗಳಲ್ಲಿ ನೀನು ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.